ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ನಿನ್ನೆ ತರಗತಿಯಲ್ಲಿ ಗೇಜಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಟುಡೇ ವಿ ವಿಲ್ ಡಿಸ್ಕಸ್ another topic in allied trade, welding, that is types and uses of welding process. Welding process ನಲ್ಲಿ ಏನೇನೆಲ್ಲ ಟೈಪ್ಸ್ ಇದೆ ಮತ್ತೆ ಅವುಗಳ ಉಪಯೋಗ ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನೀವು ವೆಲ್ಡಿಂಗ್ ಬಗ್ಗೆ ಅನೇಕ ತರಗತಿಗೆ ಅಟೆಂಡ್ ಆಗಿದೆ. ಗ್ಯಾಸ್ ವೆಲ್ಡಿಂಗ್ ಟೂಲ್ಸ್, ಗ್ಯಾಸ್ ವೆಲ್ಡಿಂಗ್ ಸೇಫ್ಟಿ, ಗ್ಯಾಸಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್, ಕ್ಲಾಸಿಫಿಕೇಶನ್ಸ್ ಆಫ್ ವೆಲ್ಡಿಂಗ್, ಅದರಲ್ಲಿ ಇನ್ನೂ ಕೆಲವು ಟೈಪ್ಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್ ಇದೆ, ಮತ್ತು ವೆಲ್ಡಿಂಗ್ ಅಬ್ರಿವೇಷನ್ಸ್ ಇದೆ. ಅವುಗಳನ್ನು ಈ ತರಗತಿಯಲ್ಲಿ ನೋಡೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ you shall be able to state classify the electric welding process. ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಹೇಗೆ ವರ್ಗೀಕರಿಸಲಾಗುತ್ತೆ, ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಹೇಗೆ ವರ್ಗೀಕರಿಸಲಾಗುತ್ತೆ, ಇದನ್ನ ನಾವು ನೋಡಿದ್ವಿ ಇಂದಿನ ತರಗತಿಯಲ್ಲಿ. ನೇಮ್ ಅಂಡ್ ಕ್ಲಾಸಿಫೈ ದ ಅದರ್ ವೆಲ್ಡಿಂಗ್ ಪ್ರೋಸೆಸ್. ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್, ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೆಲ್ಲ ವೆಲ್ಡಿಂಗ್ ಪ್ರೋಸೆಸ್ ಇದೆ ಅನ್ನೋದನ್ನ ಈ ತರಗತಿಯಲ್ಲಿ ನಾವು ನೋಡೋಣ ಮಕ್ಕಳೇ. ಅಂಡ್ ಅಪ್ಲಿಕೇಶನ್, ಸ್ಟೇಟ್ ದ ಅಪ್ಲಿಕೇಶನ್ ಆಫ್ ವೇರಿಯಸ್ ವೆಲ್ಡಿಂಗ್ ಪ್ರೋಸೆಸ್. ಯಾವ್ಯಾವೆಲ್ಲ ವೆಲ್ಡಿಂಗ್ ಪ್ರೋಸೆಸ್, ಎಲ್ಲಿ ಅಪ್ಲಿಕೇಶನ್ಸ್ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ದ ಸೋರ್ಸ್ ಆಫ್ ಹೀಟ್, ವೆಲ್ಡಿಂಗ್ ಪ್ರೋಸೆಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್. ಈಗ ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಮೈನ್ ಸೋರ್ಸ್ ಹೀಟ್ ಬೇಕೇ ಬೇಕು. ಮೆಟಲ್ ಅನ್ನ ಮೆಲ್ಟ್ ಮಾಡಬೇಕು. ಆ ಮೆಟಲ್ ಅನ್ನ ಮೆಲ್ಟ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ನಲ್ಲಿ ಸೋರ್ಸ್ ಆಫ್ ಹೀಟ್ ಬಳಸ್ತೀವಿ. ಅಂದ್ರೆ ವೆಲ್ಡಿಂಗ್ ಆಲ್ರೆಡಿ ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ 2 or more ಮೆಟಲ್ ಟುಗೆದರ್ ವಿತ್ ದಿ ಹೆಲ್ಪ್ ಆಫ್ ಹೀಟ್. ಏನ್ ಮಾಡ್ತೀವಿ, ಮೆಟಲ್ ಅನ್ನ ಹೀಟ್ ಮಾಡಿ ವಿತ್ ಆರ್ ವಿತೌಟ್ ಫಿಲ್ಲರ್ ಮೆಟೀರಿಯಲ್ ನಾವೇನೇನು ಮಾಡ್ತೀವಿ ಮಕ್ಕಳೇ, ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಮೆಟಲ್ ಜಾಯಿನಿಂಗ್ ಪ್ರೋಸೆಸ್, ಪರ್ಮನೆಂಟ್ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್. ಯಾವ ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ? ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್ ಒಂದು ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್. ಇಲ್ಲಿ ಹೀಟ್ ಸೋರ್ಸ್ ಏನಿದೆ ಅದು ಎಲೆಕ್ಟ್ರಿಸಿಟಿ. ಹೀಟ್ ಸೋರ್ಸ್ ಏನಿದೆ ಅದು ಎಲೆಕ್ಟ್ರಿಸಿಟಿ. ಎರಡನೇದು ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್. ಆಲ್ರೆಡಿ ಗ್ಯಾಸ್ ವೆಲ್ಡಿಂಗ್ ಸುಮಾರು ಕ್ಲಾಸ್ ತಗೊಂಡಿದ್ದೀನಿ. ಅಲ್ಲಿ ಹೀಟ್ ಸೋರ್ಸ್ ಗ್ಯಾಸ್ ಫ್ಲೇಮ್ ಅನ್ನು ನಾವು ಬಳಸ್ತೀವಿ. ಆಕ್ಸಿ ಅಸಿಟಲೀನ್, ಆಕ್ಸಿ ಹೈಡ್ರೋಜನ್, ಆಕ್ಸಿ ಕೋಲ್, ಆಕ್ಸಿ LPG ಅಂತ ತಿಳ್ಕೊಂಡಿದ್ದೀರಿ ನೀವು. ಡಿಫರೆಂಟ್ ಗ್ಯಾಸಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್. ದೆನ್ ಇವೆರಡು ಬಿಟ್ಟು ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್, ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಬಿಟ್ಟು ಬೇರೆ ವೆಲ್ಡಿಂಗ್ ಪ್ರೋಸೆಸ್ ಕೂಡ ಇದೆ, ಅದರ್ ವೆಲ್ಡಿಂಗ್ ಪ್ರೋಸೆಸ್. ಇಲ್ಲಿ ಹೀಟ್ ಸೋರ್ಸ್ ಏನನ್ನ ಬಳಸ್ತೀವಿ, ನೈದರ್ ಎಲೆಕ್ಟ್ರಿಸಿಟಿ ನಾರ್ ಗ್ಯಾಸ್ ಫ್ಲೇಮ್. ಎಲೆಕ್ಟ್ರಿಸಿಟಿ ಅಥವಾ ಗ್ಯಾಸ್ ಫ್ಲೇಮ್ ಎರಡನ್ನೂ ಬಳಸ್ಕೊಂಡು ನೈದರ್ ಎಲೆಕ್ಟ್ರಿಸಿಟಿ ನಾರ್ ಗ್ಯಾಸ್ ಫ್ಲೇಮ್ ಆರ್ ಯೂಸ್ಡ್ ಇನ್ ಅದರ್ ವೆಲ್ಡಿಂಗ್ ಪ್ರೋಸೆಸ್ ಆಲ್ಸೋ. ಇವು ಮೂರು ಮೈನ್. ಅದರಲ್ಲಿ ಒಂದನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೆ, ಯಾವುದು, ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್. ಇದು ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಇದರಲ್ಲಿ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ನೋಡಿ, ಅನೇಕ ರೀತಿ ವೆಲ್ಡಿಂಗ್ಸ್ ಇದೆ. ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ನಮಗೆ ಸಿಲೆಬಸ್ನಲ್ಲಿರೋದು ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಅಂಡ್ ಗ್ಯಾಸ್ ವೆಲ್ಡಿಂಗ್. ನಿಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇದೆ. ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವೆಲ್ಡಿಂಗ್, ಲೇಸರ್ ವೆಲ್ಡಿಂಗ್, ಎಲೆಕ್ಟ್ರಾನ್ ಬೀಮ್ ವೆಲ್ಡಿಂಗ್ ಅಂತೇಳಿ, ಮತ್ತು ಇಂಡಕ್ಷನ್ಸ್ ವೆಲ್ಡಿಂಗ್ ಅಂತೇಳಿ ಇವಿಷ್ಟು ಏನಿದೆ ಇವು ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್. ಇಲ್ಲಿ ಹೀಟನ್ನು ನಾವು ಮಾಡಬೇಕಾದ್ರೆ ಎಲೆಕ್ಟ್ರಿಸಿಟಿಯನ್ನು ನಾವು ಅವಲಂಬಿಸ್ತೀವಿ. ಹಾಗಾಗಿ ಇವೆಲ್ಲ ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್. ವಿದ್ಯುತ್ತನ್ನು ಬಳಸಿಕೊಂಡು ನಾವು ಬೆಸುಗೆ
ವಿಧಾನ, ಬೆಸುಗೆಯನ್ನು ಮಾಡ್ತಕ್ಕಂಥದ್ದು, ಮೆಟಲ್ ಅನ್ನು ಜಾಯಿನ್ ಮಾಡ್ತಕ್ಕಂಥದ್ದು. ಹೀಟ್ ಸೋರ್ಸ್ ಏನು? ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಕ್ ಆರ್ಕು, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸು, ಲೇಸರು, ಎಲೆಕ್ಟ್ರಾನ್ ಬೀಮ್ ಅಂಡ್ ಇಂಡಕ್ಷನ್ಸ್ ವೆಲ್ಡಿಂಗ್ ಅಂತೇಳಿ. ಈ ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಅನ್ನ ಮತ್ತೆ ನಾವು ಕ್ಲಾಸಿಫೈ ಮಾಡಿದಾಗ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಒಂದು ಬರುತ್ತೆ. ಸೊ ದಟ್ ಈಸ್ SMAW ಅಂತ ಕರಿತೀವಿ. ಅದನ್ನ ಮ್ಯಾನ್ಯುವಲ್ ಮೆಟಲ್ MMAW ಅಂತ ಕೂಡ ಕರಿತೀವಿ. ಸೊ ಕಾರ್ಬನ್ ಆರ್ಕ್ ವೆಲ್ಡಿಂಗ್, ಅಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಟಿಗ್ ವೆಲ್ಡಿಂಗ್ ಅಂತ ಕರಿತೀವಿ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಟಿಗ್ ವೆಲ್ಡಿಂಗ್. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಮಿಗ್ ಅಂದ್ರೆ ಮೆಟಲ್ ಇನರ್ಟ್ ಗ್ಯಾಸ್ ಅಥವಾ ಮೆಟಲ್ ಆರ್ಕ್ ಗ್ಯಾಸ್ ವೆಲ್ಡಿಂಗ್ ಅಂತ ಕೂಡ ನಾವು ಕರಿತೀವಿ. ಮಿಗ್ ಆರ್ ಮ್ಯಾಗ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಅಂತ ಒಂದಿದೆ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಅಂತ ಕೂಡ ನಿಮಗೆ ಇವೆಲ್ಲ ಮುಂದೆ ಬರುತ್ತೆ, ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ತರಗತಿನಲ್ಲಿ ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ ಮತ್ತು ಅದು ಅಪ್ಲಿಕೇಶನ್ಸ್ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ನಿಮ್ಗೆ ಏನೇನು ಸಿಲೆಬಸ್ನಲ್ಲಿದೆ, SMAW, CO2, ಟಿಗ್ಗು, ಮಿಗ್ಗು ಇದೆಲ್ಲ ನೋಡ್ತಾ ಹೋಗೋಣ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರೋಸ್ಲ್ಯಾಗ್ ವೆಲ್ಡಿಂಗ್, ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್, ದಿಸ್ ಆರ್ ಆಲ್ ದ ಡಿಫರೆಂಟ್ ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಕ್ಲಾಸಿಫಿಕೇಶನ್. ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ನಲ್ಲೇ ನಾವು ಏನು ಹಿಂದೆ ಇಲ್ಲಿ ಕ್ಲಾಸಿಫೈ ಮಾಡಿದ್ವಿ, ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವೆಲ್ಡಿಂಗ್, ಲೇಸರ್ ವೆಲ್ಡಿಂಗ್, ಎಲೆಕ್ಟ್ರಾನ್ ಬೀಮ್ ವೆಲ್ಡಿಂಗ್, ಇಂಡಕ್ಷನ್ಸ್ ವೆಲ್ಡಿಂಗ್ ಅಂತ ಹೇಳಿ ಅದನ್ನೇ ಫರ್ದರ್ ಮತ್ತೆ ನಾವು ಇಷ್ಟು ರೀತಿಯಾಗಿ ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ಅನ್ನ ಕ್ಲಾಸಿಫೈ ಅನ್ನು ನಾವು ಮಾಡ್ತೀವಿ. ಇನ್ನು ಎರಡನೇದು ಬಂದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಅಂತ. ಇದನ್ನ ಮತ್ತೆ ನಾವು ಅಲ್ಲಿ ಬರೀ ನಾವು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಅಂತ ನೋಡಿದ್ವಲ್ಲ, ಅದನ್ನ ಮತ್ತೆ ನಾವು ಕ್ಲಾಸಿಫೈ ಮಾಡಿದಾಗ ನಮಗೆ ಸ್ಪಾಟ್ ವೆಲ್ಡಿಂಗ್ ಅಂತ ಬರುತ್ತೆ ಒಂದು. ಎರಡನೇದು ಸಿಮ್ ವೆಲ್ಡಿಂಗ್ ಅಂತ ಬರುತ್ತೆ. ಮೂರನೇದು ಬಟ್ ವೆಲ್ಡಿಂಗ್, ಬ್ಲಾಸ್ ಬಟ್ ವೆಲ್ಡಿಂಗ್ ಅಂಡ್ ಪ್ರೊಜೆಕ್ಷನ್ ವೆಲ್ಡಿಂಗ್ ಅಂತೇಳಿ ಇವು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವೆಲ್ಡಿಂಗ್. ಇನ್ನು ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಆಲ್ರೆಡಿ ಇನ್ನೊಂದ್ಸಲಿ ನಾನು ಹೇಳ್ತೀನಿ. ಆಕ್ಸಿ ಅಸಿಟಲೈನ್ ಗ್ಯಾಸ್ ವೆಲ್ಡಿಂಗ್, ಆಕ್ಸಿ ಹೈಡ್ರೋಜನ್ ಗ್ಯಾಸ್ ವೆಲ್ಡಿಂಗ್, ಆಕ್ಸಿ ಕೋಲ್ ಗ್ಯಾಸ್ ವೆಲ್ಡಿಂಗ್, ಆಕ್ಸಿ LPG ವೆಲ್ಡಿಂಗ್. ಇದನ್ನ ಹಿಂದಿನ ತರಗತಿಯಲ್ಲಿ ನೀವು ಮಾಡಿದ್ದೇನೆ. ಇವಿಷ್ಟು ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್. ಇದಲ್ಲದೆ ನೈದರ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ನಾರ್ ಗ್ಯಾಸ್, ಸೊ ಅನೇಕ ಪ್ರೋಸೆಸ್ ಇದೆ. ಅದು ಯಾವುದು ನೋಡ್ತಾ ಹೋಗೋಣ. ಥರ್ಮಿಟ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ ಮಕ್ಕಳೇ, ಫೋರ್ಜ್ ವೆಲ್ಡಿಂಗ್, ಫ್ರಿಕ್ಷನ್ಸ್ ವೆಲ್ಡಿಂಗ್, ಅಲ್ಟ್ರಾಸೋನಿಕ್ ವೆಲ್ಡಿಂಗ್, ಎಕ್ಸ್ಪ್ಲೋಸಿವ್ ವೆಲ್ಡಿಂಗ್, ಕೋಲ್ಡ್ ಪ್ರೆಷರ್ ವೆಲ್ಡಿಂಗ್, ಪ್ಲಾಸ್ಟಿಕ್ ವೆಲ್ಡಿಂಗ್. ನೋಡಿ ಎಷ್ಟು ತರ ಇದೆ. ಅದರ್ ವೆಲ್ಡಿಂಗ್ ಪ್ರೋಸೆಸ್ ಗ್ಯಾಸು, ಆರ್ಕು, ರೆಸಿಸ್ಟೆನ್ಸ್ ಮೂರು ನೋಡಿದ್ವಲ್ಲ. ಈಗ ಅದನ್ನ ಬಿಟ್ಟು ಥರ್ಮಿಟ್, ಫೋರ್ಜ್ ವೆಲ್ಡಿಂಗ್, ಫ್ರಿಕ್ಷನ್ ವೆಲ್ಡಿಂಗ್, ಅಲ್ಟ್ರಾಸೋನಿಕ್ ವೆಲ್ಡಿಂಗ್, ಎಕ್ಸ್ಪ್ಲೋಸಿವ್ ವೆಲ್ಡಿಂಗ್, ಕೋಲ್ಡ್ ಪ್ರೆಷರ್ ವೆಲ್ಡಿಂಗ್, ಪ್ಲಾಸ್ಟಿಕ್ ವೆಲ್ಡಿಂಗ್, ಇಷ್ಟು ತರ ವೆಲ್ಡಿಂಗ್ ಪ್ರೋಸೆಸ್, ಬೇರೆ ಬೇರೆ ಪ್ರೋಸೆಸ್ ಅನ್ನು ನಾವು ನೋಡ್ಬೋದು. ಇನ್ನು ಈ ಇಷ್ಟು ಪ್ರೋಸೆಸ್ ಅನ್ನ ನೋಡಿದ್ವಲ್ಲ ನಾವೀಗ, ಅನೇಕ ವೆಲ್ಡಿಂಗ್ ಪ್ರೋಸೆಸ್ ಯಾವ್ಯಾವ್ದಿದೆ ಅಂತ ನೋಡಿದ್ವಿ. ಈ ಪ್ರತಿಯೊಂದು ವೆಲ್ಡಿಂಗ್ ಪ್ರೋಸೆಸ್ಗೂ ಒಂದೊಂದು ಕೋಡ್ ವರ್ಡ್ ಇರುತ್ತೆ. ಆ ಕೋಡ್ ಏನು ಅಂತ ನೋಡ್ತಾ ಹೋಗೋಣ. ಈಗ ನೋಡಿ, AAW ಏರ್ ಅಸಿಟಲೀನ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಇದು ಒಂದು ಪ್ರೋಸೆಸ್ ಆಫ್ ವೆಲ್ಡಿಂಗ್. AHW ಅಟೋಮಿಕ್ ಹೈಡ್ರೋಜನ್ ವೆಲ್ಡಿಂಗ್ ಅಂತ ಕರಿತೀವಿ. BMAW ಬೇರ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತೇಳಿ. CAW ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. EBW ಎಲೆಕ್ಟ್ರಾನ್ ಬೀಮ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. EGW ಎಲೆಕ್ಟ್ರೋ ಗ್ಯಾಸ್ ವೆಲ್ಡಿಂಗ್ ಅಂತೇಳಿ. ಇದೆಲ್ಲ ಕೋಡ್ ವರ್ಡ್ಸ್, ಎಕ್ಸ್ಪಾನ್ಷನ್ಸ್ ಅನ್ನು ನೀವು ತಿಳ್ಕೊಂಡಿರ್ಬೇಕು. ESW ದಟ್ ಈಸ್ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. FCAW ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಅಂತ ನಾವು ಇನ್ನೊಂದು. GCAW ಗ್ಯಾಸ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಎಕ್ಸ್ಪಾನ್ಷನ್ ಇದು GMAW ಎಕ್ಸ್ಪಾನ್ಷನ್ ಏನಂದ್ರೆ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್. GTAW ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. IW ಇಂಡಕ್ಷನ್ಸ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ.
ಸೊ LBW ಲೇಸರ್ ಬೀಮ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ ಮಕ್ಕಳೇ. OAW ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್. ಈಗ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ಅಂತ ಕೇಳ್ತಾ ಇದ್ವಲ್ಲ, ಅದಕ್ಕೆ ನಾವು ಎಕ್ಸ್ಪಾನ್ಷನ್ ಕೋಡ್ ವರ್ಡ್ ಅಲ್ಲಿ ಹೇಳಿದ್ರೆ OAW ಅಂತ ಕರಿತೀವಿ. OAW ಅಂದ್ರೆ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್. OHW ಆಕ್ಸಿ ಹೈಡ್ರೋಜನ್ ವೆಲ್ಡಿಂಗ್. PAW ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಅಂತ ಹೇಳಿ. PAW ಅಂದ್ರೆ ಏನು? ಪ್ಲಾಸ್ಮಾ ಆರ್ಕ್. W ಅಂದ್ರೆ ವೆಲ್ಡಿಂಗ್. PGW ಪ್ರೆಷರ್ ಗ್ಯಾಸ್ ವೆಲ್ಡಿಂಗ್. RPW ರೆಸಿಸ್ಟೆನ್ಸ್ ಪ್ರೊಜೆಕ್ಷನ್ ವೆಲ್ಡಿಂಗ್. RPW ಅಂತ ಹೇಳಿ. ಇನ್ನೊಂದು RSEW ಅಂತ ಇದೆ, ರೆಸಿಸ್ಟೆನ್ಸ್ ಸಿಮ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. SAW ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಅಂತ ಇದೆ. SMAW ಸೀಲ್ಡ್ ಮೆಟಲ್. SMAW ಅಂದ್ರೆ ಸೀಲ್ಡ್, M ಫಾರ್ ಮೆಟಲ್, A ಫಾರ್ ಆರ್ಕ್, W ಫಾರ್ ವೆಲ್ಡಿಂಗ್. ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. SAW ಅಂತ ಇದೆ, ಸೀಲ್ಡೆಡ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂತ ಹೇಳಿ. ಸೀಲ್ಡೆಡ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್. ಇನ್ನೊಂದು SW ಅಂತ ಕರಿತೀವಿ, ದಟ್ ಇಸ್ ಸ್ಟಡ್ ಆರ್ಕ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಇಷ್ಟು ರೀತಿ ನಾವು ಕೋಡ್ ವರ್ಡ್ನಲ್ಲಿ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ನಾವು ಕರಿತಾ ಹೋಗ್ತೀವಿ, ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ TW ಥರ್ಮಿಟ್ ವೆಲ್ಡಿಂಗ್ ಅಂತ ಹೇಳಿ. UW ಅಂದ್ರೆ ಅಲ್ಟ್ರಾಸೋನಿಕ್ ವೆಲ್ಡಿಂಗ್. ಸೊ ಈ ರೀತಿ ಡಿಫರೆಂಟ್ ಕೋಡ್ ಇಂದ ನಾವು ಡಿಫರೆಂಟ್ ಪ್ರೋಸೆಸ್ ಆಫ್ ವೆಲ್ಡಿಂಗ್ ಅನ್ನ ನಾವು ಇಂಡಿಕೇಟ್ ಅನ್ನ ಮಾಡಬಹುದು. ಹಾಗಾಗಿ ಇದು ಎಲ್ಲ ಎಕ್ಸ್ಪಾನ್ಷನ್ ನಿಮಗೆ ಗೊತ್ತಿರುತ್ತೆ. ಸೊ ನೌ ಲೆಟ್ ಅಸ್ ಕಮ್ ಟು ದಿ what are all the applications of welding. ವೆಲ್ಡಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ ನಾವು ಈ ವೆಲ್ಡಿಂಗ್ ಪ್ರೋಸೆಸ್ ಏನಿದೆ ಈಗ ನೋಡಿದ್ವಲ್ಲ, ಆ ಕೆಲವು ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಒನ್ ವರ್ಡ್ ಅಲ್ಲಿ ಅದನ್ನ ಅಪ್ಲಿಕೇಶನ್ಸ್ ತಿಳ್ಕೊಂಡು ಹೋಗ್ತಾರೆ. ಮೊದಲನೇದು ಫೋರ್ಜ್ ವೆಲ್ಡಿಂಗ್. ಈಗ ನೀವು ನೋಡಿದ್ವಿ ಅಲ್ಲಿ ಫೋರ್ಜ್ ವೆಲ್ಡಿಂಗ್, ಇಟ್ ಈಸ್ ಎ ಒನ್ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ಈ ಫೋರ್ಜ್ ವೆಲ್ಡಿಂಗ್ ಇಟ್ ಈಸ್ ಯೂಸ್ಡ್ ಇನ್ ಓಲ್ಡನ್ ಡೇಸ್ ಫಾರ್ ಜಾಯಿನಿಂಗ್ ಮೆಟಲ್ ಆಸ್ ಎ ಲ್ಯಾಪ್ ಅಂಡ್ ಬಟ್ ಚಾಟ್. ಈ ಫೋರ್ಜ್ ವೆಲ್ಡಿಂಗ್ ನಲ್ಲಿ ಫೋರ್ಜ್ ಅನ್ನು ನಾವು ಬಳಸ್ತೀವಿ, ಕುಲುಮೆಯನ್ನು ನಾವು ಬಳಸ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಪಿಲ್ಲರ್ ಮೆಟೀರಿಯಲ್ ಅನ್ನು ನಾವು ಬಳಸಲ್ಲ. ಮೆಟಲ್ ಅನ್ನ ಪ್ಲಾಸ್ಟಿಕ್ ಸ್ಟೇಜ್ಗೆ ಹೀಟ್ ಮಾಡಿ ಅದನ್ನ ಬಟ್ ಅಂದ್ರೆ ಒಂದ್ರ ಮೇಲೆ ಒಂದು ಇಟ್ಟು ಅಥವಾ ಲ್ಯಾಪ್ ಇಟ್ಟು ಏನ್ ಮಾಡ್ತೀವಿ, ಎರಡೂ ಹಿಟ್ ಮಾಡಿ ಪ್ರೆಷರ್ ಅನ್ನ ಅಪ್ಲೈ ಮಾಡಿ ನಾವೇನ್ ಮಾಡ್ತೀವಿ, ವೆಲ್ಡ್ ಅನ್ನು ಮಾಡ್ತೀವಿ. ಅದನ್ನ ಫೋರ್ಜ್ ವೆಲ್ಡಿಂಗ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಇನ್ ಓಲ್ಡನ್ ಡೇಸ್ ಫಾರ್ ಜಾಯಿನಿಂಗ್ ಮೆಟಲ್ಸ್ ಲ್ಯಾಪ್ ಅಂಡ್ ಬಟ್ ಚಾಟ್. ಇನ್ನೊಂದು SMAW ಅಂತ ನಾನು ಹೇಳಿದೆ, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಇಟ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಆಲ್ ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್ ಯೂಸಿಂಗ್ ಎ ಕನ್ಸ್ಯೂಮಬಲ್ ಸ್ಟಿಕ್ ಎಲೆಕ್ಟ್ರೋಡ್ಸ್. ಇದು ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಇದು ಪೆರಸ್ ಮೆಟಲ್ಲು ಮತ್ತೆ ನಾನ್ ಪೆರಸ್ ಮೆಟಲ್ಲು ಎರಡು ಮೆಟಲ್ ಅನ್ನ ಜಾಯಿನ್ ಮಾಡೋದು ಅಂತ ಒಂದು ಪ್ರೋಸೆಸ್ ನಲ್ಲಿ ಈ ಒಂದು ನಾವು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಬಳಸ್ತೀವಿ. ಇಲ್ಲಿ ಒಂದು ಎಲೆಕ್ಟ್ರೋಡ್ ಅಂತಾನೆ ಯೂಸ್ ಮಾಡಿ, ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ಪಿಲ್ಲರ್ ಮೆಟೀರಿಯಲ್ ಅಂತ ಏನ್ ಕರಿತೀವಿ ನಾವು. ಸೊ ಆ ಎಲೆಕ್ಟ್ರೋಡ್ ಅನ್ನು ಕೂಡ ನಾವು ಇಲ್ಲಿ ವೆಲ್ಡಿಂಗ್ ಮಾಡುವಾಗ ಬಳಕೆಯನ್ನು ಮಾಡ್ತೀವಿ. ಇನ್ನು ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂತ ಒಂದಿದೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಆಲ್ ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್ ಯೂಸಿಂಗ್ ಕಾರ್ಬನ್ ಎಲೆಕ್ಟ್ರೋಡ್. ಒಂದು ಕಾರ್ಬನ್ ಎಲೆಕ್ಟ್ರೋಡ್, ಒಂದು ಸಪರೇಟ್ ಪಿಲ್ಲರ್ ಮೆಟಲ್, ಎರಡನ್ನೂ ಬಳಸ್ಕೊಂಡು ಮೆಟಲ್ ಅನ್ನ ಜಾಯಿನ್ ಮಾಡ್ತಕ್ಕಂಥ ಪ್ರೋಸೆಸ್. ಆದ್ರೆ ಈ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಏನಿದೆ ಇದು ಒಂದು ಸ್ಲೋ ಪ್ರೋಸೆಸ್. ಹಾಗಾಗಿ ಬಟ್ ದಿಸ್ ಇಸ್ ಎ ಸ್ಲೋ ವೆಲ್ಡಿಂಗ್ ಪ್ರೋಸೆಸ್ ಅಂಡ್ ಸೊ ನಾಟ್ ಯೂಸ್ಡ್ ನವಡೇಸ್. ಈಗಿನ ಕಾಲಮಾನದಲ್ಲಿ, ಈಗಿನ ದಿನಘಟ್ಟದಲ್ಲಿ ಈ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಸ್ಲೋ ಆಗಿರೋದ್ರಿಂದ ನಾವು ಇದನ್ನ ಬಳಸಲ್ಲ. ಇಲ್ಲಿ ಒಂದು ಎಲೆಕ್ಟ್ರೋಡ್, ಕಾರ್ಬನ್ ಎಲೆಕ್ಟ್ರೋಡ್ ಮತ್ತೆ ಒಂದು ಸಪರೇಟ್ ಪಿಲ್ಲರ್ ಮೆಟೀರಿಯಲ್ ಅನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಕಾರ್ಬನ್ ಆರ್ಕ್ ವೆಲ್ಡಿಂಗ್. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್, ಇವೆಲ್ಲ ನಿಮಗೆ ಮಕ್ಕಳೇ ಬೇರೆ ಸಪರೇಟ್ ಟಾಪಿಕ್ ತಗೊಳ್ತೀನಿ, ಅದರೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ತೋರಿಸ್ತೀನಿ. ದಟ್ ಈಸ್ ಯಾವ್ಯಾವ ವೆಲ್ಡಿಂಗ್ ಪ್ರೋಸೆಸ್ ಇದೆ, ಅದರ ಅಪ್ಲಿಕೇಶನ್ಸ್ ಏನು ಅಂತ ನೀವು ತಿಳ್ಕೋಬೇಕಷ್ಟೇ ಈ ಕ್ಲಾಸ್ನಲ್ಲಿ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಇಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಪೆರಸ್ ಮೆಟಲ್ಸ್. ಪೆರಸ್ ಮೆಟಲ್, ಪಿಗ್ ಐರನ್, ರಾಡ್ ಐರನ್, ಕ್ಯಾಸ್ಟ್ ಐರನ್, ಸ್ಟೀಲ್ ಅಂಡ್ ಇಟ್ಸ್ ಅಲಾಯ್ಸ್, ಇವೆಲ್ಲ ಪೆರಸ್ ಮೆಟಲ್. ಪೆರಸ್ ಮೆಟಲ್ ಅದರಲ್ಲೂ ಥಿಕ್ಕರ್ ಪ್ಲೇಟ್ಸ್
ಅನ್ನ ವೆಲ್ಡ್ ಮಾಡಲಿಕ್ಕೆ ಜಾಸ್ತಿ ಪ್ರೊಡಕ್ಷನ್ಸ್ ಅಂದರೆ ಮಾಸ್ ಪ್ರೊಡಕ್ಷನ್ಸ್ನಲ್ಲಿ ಈ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಅನ್ನು ನಾವು ಹೆವಿ ಥಿಕ್ ಮೆಟಲ್ ಅನ್ನು ವೆಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಅಪ್ಲೈನ ಮಾಡ್ಕೊಳ್ತೀವಿ. ಇನ್ನು CO2 ವೆಲ್ಡಿಂಗ್ ಅಂತ ಬಂದಿದೆ, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, GMAW ಅಂತ ಹೇಳಿದೆ ನಾನು. ದಟ್ ಇಸ್ ಕಾಲ್ಡ್, ಅದನ್ನು CO2 ವೆಲ್ಡಿಂಗ್ ಅಂತ ಕೂಡ ನಾವು ಕರಿತೀವಿ. This GMAW or CO2 welding is used for welding ferrous metal. ಇದು ferrous metal ಅನ್ನ ವೆಲ್ಡ್ ಮಾಡಲಿಕ್ಕೆ using continuously feed pillar wire and shielding the weld metal and the arc by carbon dioxide gas. ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ವೈರ್ ಫೀಡ್ ಆಗ್ತಾರೆ, ಅರ್ಥ ಆಯ್ತಾ? ಅದು ಒಂದು ಪಿಲ್ಲರ್ ಮೆಟೀರಿಯಲ್ ಆಗಿ ನಾವಿಲ್ಲಿ ಬಳಸ್ತೀವಿ. ಮತ್ತೆ ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಕೂಡ ನಾವಿಲ್ಲಿ ಬಳಸ್ತೀವಿ. ಹಾಗಾಗಿ ಇದನ್ನ CO2 ವೆಲ್ಡಿಂಗ್ ಅಂತ ನಾವು. ಟಿಗ್ ವೆಲ್ಡಿಂಗ್, ಗ್ಯಾಸ್ ಟಂಗ್ಸ್ಟನ್, GTAW ಅಂತ ಹೇಳಿದೆ ನಾನು. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅಥವಾ ಟಿಗ್ ವೆಲ್ಡಿಂಗ್. ಟಿಗ್, ಟಂಗ್ಸ್ಟನ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್. ಟಿಗ್ ಮೀನ್ಸ್ ಟಂಗ್ಸ್ಟನ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್. It is used for welding ferrous metal, stainless steel, ಅಲ್ಯೂಮಿನಿಯಂ, ತಿನ್ ಶೀಟ್ ಮೆಟಲ್ ನ ವೆಲ್ಡ್ ಮಾಡಲಿಕ್ಕೆ ಈ ಒಂದು ಟಿಗ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಬಳಸ್ತೀವಿ. ಅನದರ್ ಒನ್ ಅಟೋಮಿಕ್ ಹೈಡ್ರೋಜನ್ ವೆಲ್ಡಿಂಗ್ ಅಂತ ನಾವು ಬಳಸ್ತೀವಿ. ಸೊ ದೀಸ್ ಅಟೋಮಿಕ್ ಹೈಡ್ರೋಜನ್ ವೆಲ್ಡಿಂಗ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಆಲ್ ferrous and non-ferrous metal and the arc has higher temperature than the other arc welding process. ಈಗೆಲ್ಲ ಎಲೆಕ್ಟ್ರಿಕ್ ಆರ್ಕ್ ಅನ್ನ ಬಳಸ್ಕೊಂಡು ಬೇರೆ ಬೇರೆ ವೆಲ್ಡಿಂಗ್ ಪ್ರೋಸೆಸ್ ಬಗ್ಗೆ ನೋಡಿದ್ವಿ ನಾವು. ಆದರೆ ಟೆಂಪರೇಚರ್ ತುಂಬಾ ಜಾಸ್ತಿ ಬೇಕು, ಅರ್ಥ ಆಯ್ತಾ? ಹೈಯರ್ ಟೆಂಪರೇಚರ್ ಅದರ್ ದೆನ್ ದ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಬೇರೆ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ಗಿಂತ ಟೆಂಪರೇಚರ್ ಅನ್ನು ಜಾಸ್ತಿ ಬೇಕು ಅಂದಾಗ ನಾವು ಈ ಒಂದು AHW ಅಟೋಮಿಕ್ ಹೈಡ್ರೋಜನ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಬಳಸ್ತೀವಿ. ಪರ್ಟಿಕ್ಯುಲರ್ಲಿ ಆಲ್ ನಾನ್ ferrous metal ಅಂಡ್ ferrous metal ಅನ್ನ ವೆಲ್ಡ್ ಮಾಡಲಿಕ್ಕೆ ಈ ಒಂದು AHW ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಅಪ್ಲೈ ಮಾಡ್ತೀವಿ. ಒಂದು ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಪ್ರೋಸೆಸ್. ಇಟ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ವೆರಿ ಥಿಕ್ ಸ್ಟೀಲ್ ಪ್ಲೇಟ್ಸ್ ಇನ್ ಒನ್ ಪಾಸ್ ಯೂಸಿಂಗ್ ದ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಆಫ್ ದ ಫ್ಲಕ್ಸ್ ಮೆಟೀರಿಯಲ್. ಇದು ತುಂಬಾ ದಪ್ಪ ಇರತಕ್ಕಂಥ, ಅಂದ್ರೆ ಥಿಕ್ ಆಗಿರತಕ್ಕಂಥ ಸ್ಟೀಲ್ ಪ್ಲೇಟ್ಸ್, ಫಾರ್ ಎಕ್ಸಾಂಪಲ್ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ ಅಂತ ಕರಿತೀವಿ. ಅದೊಂದು ಸ್ವಲ್ಪ ಥಿಕ್ನೆಸ್ ಮೋರ್ ದೆನ್ 20-30 ಈ ರೀತಿ ಅದನ್ನು ಒಂದೇ ಒಂದು ಪಾಸಲ್ಲಿ ವೆಲ್ಡ್ ಮಾಡಲಿಕ್ಕೆ, ಒಂದು ಸಿಂಗಲ್ ಪಾಸ್, ದಿಸ್ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ಸ್ ಆರ್ ಯೂಸ್. ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ very thick steel plates in one pass using the resistance property of the flux material. Another plasma arc welding. The arc has very deep penetrating ability into the metals welded, and also the fusion is taking place in very narrow zone of the joint. PAW ಅಂತ ನಾನು ಹೇಳಿದೆ. PAW ಅಂದ್ರೆ ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್. ಇಲ್ಲಿ ಏನ್ ನಾವು ಆರ್ಕ್ ಸ್ಟೆಬಿಲಿಟಿ ಇದೆ, ಇದು ಡೀಪ್ ಪೆನಿಟ್ರೇಟಿಂಗ್ ಎಬಿಲಿಟಿ ಇದೆ. ಇದರೊಳಗಡೆಗೆ ಮೆಟಲ್ ಒಳಗಡೆಗೆ ತುಂಬಾ ಆಳವಾಗಿ ಏನಾಗುತ್ತೆ, ಇದು ನುಗ್ಗುತ್ತೆ. ಫ್ಯೂಷನ್ಸ್ ಕರೆಕ್ಟ್ ನ್ಯಾರೋ ಇರುತ್ತೆ ಜೋನ್, ಫ್ಯೂಷನ್ ಜೋನ್. ದಟ್ಸ್ ವೈ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಮೆಟಲ್ ಅನ್ನು ವೆಲ್ಡ್ ಮಾಡಲಿಕ್ಕೆ ಈ ಒಂದು ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಅಂತ ನಾವು. ಸೊ ಸ್ಪಾಟ್ ವೆಲ್ಡಿಂಗ್ ಅಂತ ಹೇಳಿ ಅನದರ್ ವೆಲ್ಡಿಂಗ್ ಪ್ರೋಸೆಸ್ ಅಪ್ಲಿಕೇಶನ್. ಇಟ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಥಿನ್ ಶೀಟ್ ಮೆಟಲ್ ಆಸ್ ಎ ಲ್ಯಾಬ್ ಜಾಯಿಂಟ್ ಇನ್ ಸ್ಮಾಲ್ ಸ್ಪಾಟ್ಸ್ ಬೈ ಯೂಸಿಂಗ್ ದ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಆಫ್ ದ ಮೆಟಲ್ ಬೀಯಿಂಗ್ ವೆಲ್ಡೆಡ್. ಈ ಸ್ಪಾಟ್ ವೆಲ್ಡಿಂಗು ಥಿನ್ ಶೀಟ್ಸ್ ಅನ್ನ ವೆಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಲ್ಯಾಬ್ ಜಾಯಿಂಟ್ ಮಾಡಿ ಸ್ಮಾಲ್ ಪಾರ್ಟ್ಸ್ ನಲ್ಲಿ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು, ಯೂಸಿಂಗ್ ದ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಆಫ್ ದ ಮೆಟಲ್ ಬೀಯಿಂಗ್ ವೆಲ್ಡೆಡ್. ಉದಾಹರಣೆಗೆ ನಿಮ್ಮ ಸೀಟ್ ಅಲ್ಮೇರಾ ಇರ್ಬೋದು, ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಸೀಟ್ ಮೆಟಲ್ ವರ್ಕ್ಸ್ ಅನ್ನ ನೋಡ್ತಿರಲ್ಲ ನೀವು,
ಅಲ್ಲೆಲ್ಲ ಈ ಒಂದು ಸ್ಪಾಟ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಮಾಡಿರ್ತಾರೆ. ಸೀಮ್ ವೆಲ್ಡಿಂಗ್ ಅಂತೇಳಿ another one type of welding process, already I told. This seam welding is used for welding thin sheets similar to spot welding. Spot welding ತರನೇ ಇದನ್ನು ನಾವು ಬಳಸ್ತೀವಿ. But the adjacent weld spots will be overlapping each other to get a continuous weld seam. Seam ಅಂದ್ರೆ it is nothing but a joint ನಾವು ಕರಿತೀವಿ. ಸೊ ಇದು ಸೇಮ್ ಸ್ಪಾಟ್ ವೆಲ್ಡಿಂಗ್ ಅದರಲ್ಲಿ ಯಾವ ರೀತಿ ಅಪ್ಲಿಕೇಶನ್ಸ್ ಥಿನ್ ಶೀಟನ್ನು ವೆಲ್ಡ್ ಮಾಡಲಿಕ್ಕೆ ಲ್ಯಾಪ್ ಜಾಯಿಂಟನ್ನು ವೆಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಅದೇ ಥರ ಇರುತ್ತೆ. ಆದರೆ ಇಲ್ಲಿ ಈ ಅಡ್ಜಸೆಂಟ್ ವೆಲ್ಡ್ ಏನಿದೆ ವಿಲ್ ಬಿ ಓವರ್ಲ್ಯಾಪಿಂಗ್ ಈಚ್ ಅದರ್. ಆ ಸ್ಪಾಟು ಓವರ್ಲ್ಯಾಪ್ ಆಗಿರುತ್ತೆ, ಕಂಟಿನ್ಯೂಸ್ ಸಿಮ್ ಇರುತ್ತೆ. ಸಾಮಾನ್ಯವಾಗಿ ಈ ಕ್ಲೋಸ್ಡ್ ಯಾವುದಾದ್ರು ಒಂದು ಕ್ಲೋಸ್ಡ್ ರೌಂಡ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ಸ್ಕ್ವೇರ್ ಬಾಕ್ಸ್ ಇರ್ಬೋದು, ಅದನ್ನು ಕ್ಲೋಸ್ ಮಾಡಿ ಒಂದು ಸೈಡು ಸ್ಪಾಟ್ ವೆಲ್ಡಿಂಗ್ ಅಥವಾ ಸಿಮ್ ವೆಲ್ಡಿಂಗ್ ಅಂತ ಮಾಡಿರ್ತಾರೆ, ಅಲ್ಲಿ ಇದನ್ನು ಬಳಸ್ತಾರೆ. ಒಂದು ಪ್ರೊಜೆಕ್ಷನ್ಸ್ ವೆಲ್ಡಿಂಗ್ ಅಂತೇಳಿ, ದಿಸ್ ಪ್ರೊಜೆಕ್ಷನ್ ವೆಲ್ಡಿಂಗ್ ಇಸ್ ಯೂಸ್ಡ್ ಟು ವೆಲ್ಡ್ ಟೂ ಪ್ಲೇಟ್ಸ್ ಒನ್ ಓವರ್ ದಿ ಅದರ್ on their surface instead of the edges by making a projection on one plate and pressing it over the other plate surface. Each projection acts as a small spot weld during welding. ಇದು ಪ್ರೊಜೆಕ್ಷನ್ ವೆಲ್ಡಿಂಗ್ ಅಂದರೆ ಮತ್ತೆ ಇಟ್ ಇಸ್ ಅನದರ್ ಇಂಪಾರ್ಟೆಂಟ್ ಟೈಪ್ ಆಫ್ ವೆಲ್ಡಿಂಗ್ ಇನ್ ವಿಚ್ ಇದನ್ನು ಎಲ್ಲಿ ಬಳಸ್ತೀವಿ ಅಂದರೆ ಎರಡು ವೆಲ್ಡ್ ಪ್ಲೇಟನ್ನು ಒಂದ್ರ ಮೇಲೆ ಒಂದಿಟ್ಟು ನಾವು ವೆಲ್ಡ್ ಮಾಡ್ತೀವಿ, ಜಾಯ್ನಿಂಗ್ ಮಾಡ್ತೀವಿ ಮೆಟಲನ್ನು. ಸೊ ಅಲ್ಲಿ ನಾವು ಈ ಪ್ರೊಜೆಕ್ಷನ್ಸ್ ವೆಲ್ಡಿಂಗ್ ಅನ್ನು ನಾವು ಬಳಸ್ತೀವಿ. ಸೊ ಇಟ್ ಈಸ್ ಅನದರ್ ಪ್ರೋಸೆಸ್ ಆಫ್ ವೆಲ್ಡಿಂಗ್. ಬಟ್ ವೆಲ್ಡಿಂಗ್ ಜನರಲಿ ಯು ನೋ, ಬಟ್ ಅಂದರೆ ಒಂದರ ಪಕ್ಕ ಹೀಗೆ ಒಂದನ್ನು ಇಟ್ಟು ಜಾಯಿನ್ ಮಾಡೋದು. ಇಟ್ ಈಸ್ ಯೂಸ್ಡ್ ಟು ಜಾಯಿನ್ ದ ಎಂಡ್ಸ್ ಆಫ್ ದ ಟೂ ಹೆವಿ ಸೆಕ್ಷನ್ಸ್. ರಾಡ್ ಇರ್ಬೋದು, ಬ್ಲಾಕ್ಸ್ ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ಲೆಂತಿ ಸೆಕ್ಷನ್ಸ್ ಇರ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಬಟ್ ವೆಲ್ಡಿಂಗ್ ಪ್ರೋಸೆಸ್. ಬಟ್ ವೆಲ್ಡಿಂಗ್ ಇಸ್ ಯೂಸ್ಡ್ ಟು ಜಾಯಿನ್ ದ ಎಂಡ್ಸ್ ಆಫ್ ದ ಹೆವಿ ಸೆಕ್ಷನ್, ರಾಡ್ಸ್, ಬ್ಲಾಕ್ಸ್, plates together to lengthen it using the resistance property of the rod under contact. Another one, blast butt welding anta heli. So that is not blast, blast butt welding is used to join heavy sections of rods, blacks, similar to butt welding, except that arc classes are produced at the joining ends to melt them before applying heavy pressure to join. ಇಲ್ಲೇ ಒಂದು ಹೇಳಿದೆ ನಾನು, ಬ್ಲಾಸ್ ಅಂತ ಹೇಳಿದೆ. ಅದು ಇಟ್ಸ್ ನಾಟ್ ಅ ಬ್ಲಾಸ್, ಇಟ್ ಇಸ್ ಎ ಪ್ಲಾಸ್ ಬಟ್ ವೆಲ್ಡಿಂಗ್. ಈ ಪ್ಲಾಸ್ ಬಟ್ ವೆಲ್ಡಿಂಗು ತುಂಬ ಹೆವಿ ಆಗಿರ್ತಕ್ಕಂಥ, ಥಿಕ್ನೆಸ್ ಜಾಸ್ತಿ ಆಗಿರ್ತಕ್ಕಂಥ ರಾಡ್ಸ್ ಇರ್ಬೋದು, ಬ್ಲಾಕ್ಸ್ ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ಬಟ್ ವೆಲ್ಡಿಂಗ್ ಮಾಡಿ ಸಿಮಿಲರ್ ಟು ಬಟ್ ವೆಲ್ಡಿಂಗ್. ಅಂದರೆ ಬಟ್ ವೆಲ್ಡಿಂಗ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ. ಬಟ್ ಎಕ್ಸೆಪ್ಟ್ ದಟ್ arc classes are produced at the joining ends to melt them before applying heavy pressure to join them. ಈ ಆರ್ಕ್ ಕ್ಲಾಸಸ್ ಏನಿದೆ ಅದು ಎರಡು ಎಂಡನ್ನು, ಮೆಟಲ್ ಎಂಡನ್ನು ಬಿಫೋರ್ ನಾವು ಪ್ರೆಷರ್ ಅಪ್ಲೈ ಮಾಡೋದಕ್ಕಿಂತ ಮೊದಲೇ ಏನು ಮಾಡುತ್ತೆ, ಅದು ಜಾಯಿನ್ ಅನ್ನು ಮಾಡುತ್ತೆ, ಮೆಟಲ್ ಮೆಲ್ಟ್ ಮಾಡಿ ಜಾಯಿನ್ ಅನ್ನು ಮಾಡುತ್ತೆ. ದಟ್ ಈಸ್ ಪ್ಲಾಸ್ ಬಟ್ ವೆಲ್ಡಿಂಗ್ ಅಂಡ್ ಬಟ್ ವೆಲ್ಡಿಂಗ್. ಸೊ ಇದಿಷ್ಟು ಮಕ್ಕಳೇ a different welding process, ಯಾವ ವೆಲ್ಡಿಂಗ್ ಪ್ರೋಸೆಸ್ ಇದೆ ಅನ್ನೋದನ್ನು ನಾನು ಇದುವರೆಗೆ ನಿಮಗೆ ಹೇಳಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಗ್ಯಾಸ್ ವೆಲ್ಡಿಂಗಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಗ್ಯಾಸ್ ವೆಲ್ಡಿಂಗ್ ಅಂದರೆ ಏನು, ಗ್ಯಾಸ್ ವೆಲ್ಡಿಂಗ್ ಸೇಫ್ಟಿ ಏನು, ಗ್ಯಾಸ್ ವೆಲ್ಡಿಂಗ್ ಟೂಲ್ಸ್ ಏನು ಅನ್ನೋದನ್ನು ನಾವು ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ. ಇನ್ ಪರ್ಟಿಕ್ಯುಲರ್ಲಿ ಯಾವ್ಯಾವ ಗ್ಯಾಸನ್ನು ಯೂಸ್ ಮಾಡ್ತಾರೆ ಅಂತಲೂ ನೋಡ್ಕೊಂಡಿದ್ವಿ. ಮತ್ತು ಮೇಜರ್ ಆಗಿ ಜನರಲ್ ಆಗಿ ನಾವು ಯಾವ ಗ್ಯಾಸನ್ನು ಯೂಸ್ ಮಾಡ್ತೀವಿ, ಆಕ್ಸಿ ಅಸಿಟಲಿನ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ನಾವು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಗ್ಯಾಸ್ ವೆಲ್ಡಿಂಗ್ ಆಕ್ಸಿ ಅಸಿಟಲಿನ್. ಅದರಲ್ಲಿ ಈ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಆಕ್ಸಿಜನ್ ಮತ್ತು ಅಸಿಟಲಿನ್ ಗ್ಯಾಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದು ಯಾವ ರೀತಿ ಇರುತ್ತೆ, ಸಿಲಿಂಡರ್ ಯಾವ ರೀತಿ ಇರುತ್ತೆ ಇನ್ನೇನೋ ತೋರಿಸಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಮಾಹಿತಿ ಇದೆ, ಮತ್ತು ಏನೇನೆಲ್ಲ ಸೇಫ್ಟಿಗಳನ್ನ ತಗೊಳ್ಬೇಕು ಇದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಅಪ್ಲಿಕೇಶನ್ ಸ್ಟೇಜ್. ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ಇದರಲ್ಲಿ ನಿಮಗೆ ಏನೇನು ಕೇಳ್ಬೋದು ಪ್ರಶ್ನೆಗಳನ್ನು,
ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಜಾಯಿಂಟ್ ಹ್ಯಾವ್ ಹೈ ಕರೋಷನ್ಸ್ ರೆಸಿಸ್ಟೆಂಟ್? ಸೊ ವೆಲ್ಡಿಂಗ್ ಜಾಯಿಂಟ್, ರಿವಿಟೆಡ್ ಜಾಯಿಂಟ್, ಬೋಲ್ಟೆಡ್ ಜಾಯಿಂಟ್, ನನ್ ಆಫ್ ದಿ ಅಬೋವ್ ಅಂತ ಇದೆ. ಈ ಮೇಲ್ಕಂಡ ಜಾಯಿಂಟ್ಗಳಲ್ಲಿ ಯಾವ ಜಾಯಿಂಟ್ ಹೈಲಿ ಕರೋಸಿವ್ ರೆಸಿಸ್ಟೆಂಟ್ ಇದೆ? ಹೈ ಕರೋಷನ್ಸ್ ರೆಸಿಸ್ಟೆಂಟ್. ಸೊ ದಟ್ ಈಸ್ ವೆಲ್ಡಿಂಗ್ ಜಾಯಿಂಟ್ ಅಂತ ನಾವು ಕರೀತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ರೇಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ವೆಲ್ಡಿಂಗ್? ವೆಲ್ಡಿಂಗ್ ಮಾಡುವಾಗ ಯಾವ ಒಂದು ರೇ, ಗಾಮಾ ರೇಸ್, ವಿಜಿಬಲ್ ಲೈಟ್ ರೇಸ್, ಇನ್ಫ್ರಾರೆಡ್ ರೈಸ್, ಅಲ್ಟ್ರಾವೈಲೆಟ್ ಯು ವಿ ರೇ ಇದೆ, ಇನ್ಫ್ರಾರೆಡ್ ಇದೆ, ವಿಜಿಬಲ್ ಲೈಟ್ ರೇಸ್ ಇದೆ, ಗಾಮಾ ರೇಸ್ ಇಲ್ಲ. ಸೊ ಅಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಎ. This is correct. A is the correct answer. Which of the following is an example of plastic welding? Plastic welding ಗೆ ಯಾವುದು ಎಕ್ಸಾಂಪಲ್? ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್, ಫೋರ್ಜ್ ವೆಲ್ಡಿಂಗ್, ಥರ್ಮಿಟ್ ವೆಲ್ಡಿಂಗ್. ಸೊ ವಿಚ್ ಒನ್ ಕರೆಕ್ಟ್? ಪ್ಲಾಸ್ಟಿಕ್ ಸ್ಟೇಜ್ಗೆ ಮೆಟಲ್ ಅನ್ನ ಮೆಲ್ಟ್ ಮಾಡಿ ಲ್ಯಾಪ್ ಆರ್ ಬಟ್ ಜಾಯಿಂಟ್ ಮಾಡ್ತಕ್ಕಂಥದ್ದು ಒಂದು ಅಪ್ಲಿಕೇಶನ್ಸ್ ಇದೆ ಅಂತ ಈಗ ನಾನು ತಿಳಿಸ್ತೆ. ಅದ್ಯಾವುದು? ದಟ್ ಈಸ್ forge welding. ಯಾವ ವೆಲ್ಡಿಂಗ್ ಮಕ್ಕಳೇ? forge welding. C is the correct answer. Which of the following is an example of fusion welding? Fusion ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಫ್ಯೂಷನ್ ವೆಲ್ಡಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಸೊ ಆರ್ಕ್ ವೆಲ್ಡಿಂಗ್, ಫೋರ್ಜ್ ವೆಲ್ಡಿಂಗ್, ರೆಸಿಸ್ಟೆನ್ಸ್ ವೆಲ್ಡಿಂಗ್, ಥರ್ಮಿಟ್ ವೆಲ್ಡಿಂಗ್ ವಿತ್ ಪ್ರೆಷರ್. ಸೊ ಫ್ಯೂಷನ್ ವೆಲ್ಡಿಂಗ್ ಅಂದ್ರೆ ಸೊ ದಟ್ ಈಸ್ arc welding. Best example is arc welding. So which of the following welding process is used for welding of sheet metal in automobile and aircraft industries? Automobile ಮತ್ತೆ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್, ವಿಮಾನ ತಯಾರಿಕಾ ಘಟಕಗಳಲ್ಲಿ, ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ನಲ್ಲಿ ಸೀಟ್ ಮೆಟಲ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಬೆಸುಗೆಯನ್ನು ಹಾಕಲಿಕ್ಕೆ ಯಾವ ವೆಲ್ಡಿಂಗ್ ಪ್ರೋಸೆಸ್ ಸೂಟಬಲ್ ಅಂತ ಕೇಳಿದರೆ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ಥರ್ಮಿಟ್ ವೆಲ್ಡಿಂಗ್, ರೆಸಿಸ್ಟೆನ್ಸ್ ವೆಲ್ಡಿಂಗ್ ಅಂತ ಇದೆ. ದ ಸೂಟಬಲ್ ಆನ್ಸರ್ ಈಸ್ ಎಸ್. ಸೊ ರೆಸಿಸ್ಟೆನ್ಸ್ ವೆಲ್ಡಿಂಗ್. ಯಾವ ವೆಲ್ಡಿಂಗ್ ಅನ್ನು ಮಾಡ್ತೀವಿ ನಾವು? ರೆಸಿಸ್ಟೆನ್ಸ್ ವೆಲ್ಡಿಂಗ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. In which of the following process it is created by blacksmith fire? ನೋಡಿ, ಇದು ಬ್ಲ್ಯಾಕ್ ಸ್ಮಿತ್ ಅಂದ್ರೆ ಕುಲುಮೆಯ ಈಟನ್ನ ಬಳಸ್ಕೊಂಡು ನಾವು ವೆಲ್ಡಿಂಗ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ? ಫೋರ್ಜ್ ವೆಲ್ಡಿಂಗ್, ಸ್ಪಾಟ್ ವೆಲ್ಡಿಂಗ್, ಪ್ರೊಜೆಕ್ಷನ್ ವೆಲ್ಡಿಂಗ್, ಸೀಮ್ ವೆಲ್ಡಿಂಗ್. ವಿಚ್ ಇಸ್ ಕರೆಕ್ಟ್? ದ ಕರೆಕ್ಟ್ ಒನ್ ಈಸ್ ಫೋರ್ಜ್ ವೆಲ್ಡಿಂಗ್. ಯಾವ ವೆಲ್ಡಿಂಗು? ಫೋರ್ಜ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಸೊ ದಟ್ ಈಸ್ ಫೋರ್ಜ್ ವೆಲ್ಡಿಂಗ್. ಯಾವ ವೆಲ್ಡಿಂಗು? ಫೋರ್ಜ್ ವೆಲ್ಡಿಂಗ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ಮಕ್ಕಳೇ ನಿಮಗೆ ಎಕ್ಸಾಮ್ನಲ್ಲಿ ಬರ್ತದೆ. ಹಾಗಾಗಿ ಯು ಶಲ್ ಪ್ರಿಪೇರ್ ಆಗಿ. ಸೊ ಇದುವರೆಗೆ ನಾನು ಯಾವ್ಯಾವೆಲ್ಲ ವೆಲ್ಡಿಂಗ್ ಪ್ರೋಸೆಸ್ ಇದೆ ಮತ್ತು ಕೋಡ್ ಏನು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ, ಎಲೆಕ್ಟ್ರಿಕ್, ಆರ್ಕ್, ಗ್ಯಾಸ್ ಮತ್ತು ಅದರ್ ವೆಲ್ಡಿಂಗ್ ಪ್ರೋಸೆಸ್ ಬಗ್ಗೆ ಹೇಳಿದ್ದೀನಿ. ಸೊ ಮತ್ತು ಅವುಗಳನ್ನು ಕೋಡ್ ವರ್ಡ್ ಯಾವ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ಮತ್ತು ಸಾಧ್ಯವಾದಷ್ಟು ವೆಲ್ಡಿಂಗ್ ಪ್ರೋಸೆಸ್ನ ಅಪ್ಲಿಕೇಶನ್ಸನ್ನು ಹೇಳ್ತಾ ಬಂದಿದ್ದೀನಿ. ಸೊ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವೆಲ್ಲ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಅನ್ನೋದು ಕೂಡ ಇವರಿಗೆ ನನ್ನ ಹತ್ರ ತಿಳಿಸಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ